ಈ ರೀತಿ ದೊಡ್ಡ ದೊಡ್ಡ ಮರಗಳನ್ನ ಕಡಿದು ಯಾವ ರೋಡ್ ಇವರು ಇನ್ಕ್ರೀಸ್ ಮಾಡ್ತಾರೆ. ಆ ಮರದ ತನಕ ಬೇಕಿದ್ರೆ ಇವ್ರು ಟಾರ್ ಹಾಕಿದ್ರು ಎಷ್ಟು ದೊಡ್ಡ ರೋಡ್ ಆಗ್ತಿತ್ತು, ಆವಾಗ ಎಷ್ಟು ಮರಗಳು ಉಳಿಯೋದು. ಅದು ಬಿಟ್ಟು ಇವರು ಮರ ಆ ದೊಡ್ಡ ಆಲದ ಮರಗಳು ಪಾಪ ಯಾರ್ಯಾರೋ ಏನು ನೆಟ್ಟು ಬೆಳೆಸಿರೋ ಮರಗಳನ್ನ ಕಡಿತಾ ಇದ್ದಾರೆ. ಈ ಪ್ರಾಜೆಕ್ಟ್ಗಳಿಗೆ ಅಪ್ರೂವಲ್ ಕೊಟ್ಟಿರೋ ಫಾರೆಸ್ಟ್ ಆಫೀಸರು ಆರ್ ಹೈವೇ ಅಥಾರಿಟಿ ಅವ್ರಿಗೆಲ್ಲರಿಗೂ ಕರ್ಮ ಸುತ್ತಕೊಂಡು ಯಾವ ರೀತಿ ಹೊಡೆಯುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಅದು ಆಗಬಾರ್ದು ಅಂದರೆ ಈಗಲೇ ಮರಗಳನ್ನ ನೆಟ್ಟು ವಾಪಸ್ಸು ಉಳಿಸಿ ಇನ್ನು ಮುಂದೆ ಯಾವ ಮರನೂ ಕಡಿದಲೇ ಈಗ ಮಾಡಿರೋ ತಪ್ಪುಗಳನ್ನ ಒಪ್ಕೊಂಡು ಅದಕ್ಕೆ ಶಾಂತಿ ಮಾಡಿಕೊಂಡ್ರೆ ಮಾತ್ರ ಅವ್ರಿಗೆ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಕರ್ಮಗಳು ಕಾಡಲ್ಲ. ಇಲ್ಲಾಂದರೆ ನೋಡಿ ಹೈವೇ ಅಥಾರಿಟಿಯವರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಆಮೇಲೆ ಎಲ್ಲರೂ ಎಚ್ಚೆತ್ಕೋಬೇಕಾಗಿದೆ ಈಗಲೇ ಅರ್ಜೆಂಟಾಗಿ. ಆಮೇಲೆ ನಾವು ಜನರು ಈ ರೀತಿಯಾದ ಒಂದು ಮಾರಣ ಹೋಮನ ತಡಿಬೇಕಾಗಿದೆ. ಏನೋ ರಸ್ತೆ ಬೇಕು, ಆ ರಸ್ತೆ ಒಂದು ಏನೋ ಲೇನು ಆ ಮರದಿಂದ ಆ ಕಡೆ ಒಂದು ಲೇನ್ ಮಾಡಲಿ, ಮಿಕ್ಕಿದ ಲೇನ್ಗಳು ಒಳಗಡೆ ಇರಲಿ. ಸೊ ಆ ರೀತಿ ಮಾಡೋದು ಬಿಟ್ಟು ಮರನ ಕಡಿಯೋದು ದೊಡ್ಡ ಕರ್ಮ. ಬನ್ನಿ ಇದನ್ನು ತಡೆಯೋಣ. ಒಂದು ಪ್ರಕೃತಿ ನೋಡಿ, ಅಲ್ಲಿ ನೋಡಿ ಅದು ದೊಡ್ಡ ಮರ ಬುಡ, ಅಲ್ಲೊಂದು ಬುಡ, ಅಲ್ಲಿ ಬುಡಗಳು. ಈ ಥರ ನಾವು ನಿಜವಾದ ದೇವರುಗಳನ್ನ ಕತ್ತರಿಸ್ತಾ ಇದ್ದರೆ ನಮಗೆ ಜೀವನ ಇರಲ್ಲ. ಆಮೇಲೆ ಅದೇ ಈ ಕಿಲುಮ್ನಾಟಿ ಮಾಫಿಯಾ ಏನೇ ಆ್ಯಸಿಡ್ ರೈನ್ ಮಾಡಿದ್ರು ನಾವೆಲ್ಲ ಹಂಗೆ ಟೊಳ್ಳಾಗಿ ಸಾಯ್ತಾ ಬೀಳ್ತೀವಿ ಅಷ್ಟೇ.